ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಮುಮುಕ್ಷುಹಿತ ಚಿಂತಕರಾಗಿರುವ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಬಸವಾದಿ ಪ್ರಮಥರ ಅಡಿದಾವರೆಗಳಲ್ಲಿ ಕೂಡ ಅನೇಕ ಭಕ್ತಿ ನಮಸ್ಕಾರಗಳನ್ನ ಸಮರ್ಪಿಸಿ, ಸಕಲ ಸಂತ ಮಹಂತರ ಅಡಿದಾವರೆಗಳಲ್ಲಿ ತಮ್ಮೆಲ್ಲರ ಗುರುಗಳ ಶರಣಗಳನ್ನ ಸಮರ್ಪಿಸಿ, ಶಿವ ಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ಉಪದೇಶಾಮೃತವನ್ನ ಮಾಡ್ತಾ ಬಂದ. 5ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ನಿನ್ನೆ ಹೇಳ್ತಾ ಬಂದ, ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಪ್ರಭುವು ಜನರಿಗೆ ಕರ್ತೃತ್ವವನ್ನಾಗಲಿ ಕರ್ಮಗಳನ್ನಾಗಲಿ ಸೃಷ್ಟಿಸಿರುವುದಿಲ್ಲ, ಕರ್ಮ ಫಲ ಸಂಯೋಗವನ್ನ ಸೃಷ್ಟಿಸಿರುವುದಿಲ್ಲ. ಆದರೆ ಸ್ವಭಾವವು ಕೆಲಸ ಮಾಡುತ್ತಿರುವುದು. ಅದಕ್ಕ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಹೇಳಿದ್ರಲ್ಲ, ಇದು ಕರ್ತವ್ಯ ಕರ್ಮವನ್ನ ಮಾಡ್ತಾ ಇದೆ ಅಂತ. ಕಿಂಚ ನ ಕರ್ತೃತ್ವಂ ಸ್ವತಃ ಕುರು ಇತಿ ನ ಅಪಿ ಕರ್ಮಾಣಿ ರಥ ಘಟ ಪ್ರಸಾದಾದೀನಿ ಈಪ್ಸಿತ ತಮಾನಿ ಲೋಕಸ್ಯ ಸೃಜತಿ ಉತ್ಪಾದಯತಿ ಪ್ರಭು ಆತ್ಮ. ಪ್ರಭು ಅಂದ್ರ ಆತ್ಮನು. ಮಾಡು ಎಂದು ಸ್ವತಃ ಕರ್ತೃತ್ವವನ್ನಾಗಲಿ ಕರ್ಮಗಳನ್ನಾಗಲಿ ಅಂದರೆ ಬಂಡಿ, ಗಡಿಗೆ, ಉಪ್ಪರಿಗೆ ಮುಂತಾದ ಅತ್ಯಂತವಾಗಿ ಬೇಕಾದ ಕರ್ಮಗಳನ್ನಾಗಲಿ ಜನಕ್ಕೆ ಸೃಷ್ಟಿಸಿರುವುದಿಲ್ಲ, ಉಂಟು ಮಾಡಿರುವುದಿಲ್ಲ. ಬಂಡಿ ಅಂದ್ರ ಕಟ್ಟಿಗೆಯಿಂದ ಬಡಿಗೆ ಮಾಡ್ಯಾನಲ್ಲ, ಏನ್ ಮಾಡ್ಯಾನಮ್ಮ? ಕಟ್ಟಿಗೆಗಳನ್ನ ತುಂಡು ತುಂಡು ಮಾಡಿ ತನಗೆ ಯಾವ ರೀತಿಯಾಗಿ ಅದರ ಆಕಾರವನ್ನ ಮಾಡಬೇಕು ಅಂತೇಳಿ ಬಡಿಗ ತಾನು ಬಾಚಿಯಿಂದ, ಉಳಿಯಿಂದ, ಉಚ್ಚುಗೊಡ್ಡದಿಂದ ಆ ಚಕ್ಕಡಿಯನ್ನ ತಯಾರು ಮಾಡ್ಯಾನಲ್ಲ. ಉಪ್ಪರಿಗೆ ಮಣ್ಣಿನಿಂದ ಉಪ್ಪರಿಗೆ ಮಣ್ಣಿನಿಂದ ಮಾಡ್ಯಾರ, ಕಟ್ಟಿಗೆಯಿಂದ ಜಾಳಿಯಿಂದ ಕೂಡ ಆ ಉಪ್ಪರಿಗೆಯನ್ನ ಮಾಡ್ಯಾರಲ್ಲ. ಇಂಥ ಅಂತ್ಯವಾಗಿ ಬೇಕಾದ ಕರ್ಮಗಳನ್ನಾಗಲಿ ಜನಕ್ಕೆ ಸೃಷ್ಟಿಸಿರುವುದಿಲ್ಲ. ಅವ ಮಾಡಿಲ್ಲ. ಅವ ಏನ್ ಮಾಡ್ಯಾನ? ಮಾನವನ ಮುಖಾಂತರವಾಗಿ, ಮನುಷ್ಯನ ಮುಖಾಂತರವಾಗಿ ಮಾಡಿಸನಲ್ಲ. ಅಂತ ಉತ್ಪಾದಯತಿ ಪ್ರಭು ಆತ್ಮ ನ ಅಪಿ ರಥಾದಿ ಕೃತವತಃ ತತ್ಫಲೇನ ಸಂಯೋಗಂ ನ ಕರ್ಮ ಫಲ ಸಂಯೋಗಂ. ಅದಕ್ಕ ಬಂಡಿ ಮುಂತಾದವುಗಳನ್ನ ಮಾಡಿದವನಿಗೆ ಅದರ ಫಲದೊಡನೆ ಸಂಬಂಧವನ್ನು ಕೂಡ ಸೃಷ್ಟಿಸಿರುವುದಿಲ್ಲ. ಬಂಡಿ ಯಾರು ಮಾಡ್ಯಾರಲ್ಲ, ಆ ಬಂಡಿಯಿಂದ ಆ ಬಂಡಿ ಒಳಗ ಏನ್ ಮಾಡ್ತಾರ? ತಾನು ಕುತ್ಕೊಂಡು ಹೋಗ್ತಾನೇನು? ಯಾರು ಮಾಡಿಸ್ಯಾರಲ್ಲ ಅವರು ತಗೊಂಡೋಗ್ಯಾರ. ಕರೆ ಮಾಡುವ ಕರ್ತವ್ಯ ಆ ಬಡಿಗಂದೈತಿ ಕರೆ. ಆದರೆ ಇವ ಮಾಡಿದವನು ಅದರ
ಅದರಲ್ಲಿ ಕುಳಿತುಕೊಂಡು ಹೋಗಿಲ್ಲ. ಯದಿ ಕಿಂಚಿತ್ತಪಿ ಸ್ವತಃ ನ ಕರೋತಿ ನ ಕಾರಯತಿ ಚ ದೇಹಿ ಕಹ ತರ್ಹಿ ಕುರ್ವನ್ ಕಾರಯನ್ ಚ ಪ್ರವರ್ತತೆ ಇತಿ ಉಚ್ಯತೆ. ಹಾಗಾದರೆ ಬಂಡಿಯ ಮುಂತಾದವುಗಳನ್ನ ಮಾಡಿದವನಿಗೆ ಅದರ ಫಲದೊಡನೆ ಸಂಬಂಧವನ್ನ ಸೃಷ್ಟಿಸಿರುವುದಿಲ್ಲ ಅಂತ ಹೇಳಿದ್ರಿಲ್ಲ, ಕರೆ. ಆದ್ರ ಕರ್ಮ ಫಲ ಸಂಯೋಗವನ್ನ ಸೃಷ್ಟಿಸಿರುವುದಿಲ್ಲ ಅಂತ ಹೇಳಿದೆಯಲ್ಲ, ಅವಾಗ ಪ್ರಶ್ನೆ ಮಗುಚ್ಯತೆ ಹೇಳ್ತೇವಂತ. ಏನದು? ದೇಹಿಯಾದವನು ತಾನೇ ಮಾಡುವುದು ಇಲ್ಲ. ದೇಹದ ಒಳಗ ಇರತಕ್ಕಂಥ ಆತ್ಮ ಪ್ರಭು ಹಂಗೇನಂತ ಕರೆದಾರ? ದೇಹಿ ಅಂತ ಕರೆದಾರ. ಅದಕ್ಕ ಅವ ಏನನ್ನು ಮಾಡುವುದಿಲ್ಲ, ಏನನ್ನು ಮಾಡಿಸುವುದಿಲ್ಲ, ಇಲ್ಲ ಕರೆ ಎಂಬುದು ನಿಜ. ಆದರೆ ಮಾಡುತ್ತಲೂ ಮಾಡಿಸುತ್ತಲೂ ಕರ್ಮಗಳಲ್ಲಿ ತೊಡಗಿಸುವವರು ಯಾರು? ಅವ ಮಾಡುವುದಿಲ್ಲ ಅಂತೀರಿ, ಮಾಡ್ತಾ ಅಂತಿ ಹೇ ಪರಮಾತ್ಮ. ಮತ್ತ ಆ ಮಾಡುವಂತೆ ಮತ್ತು ಮಾಡಿಸುವಂತೆ ಮಾಡಿಸುವವರು ಯಾರು? ಆ ಕರ್ಮದಲ್ಲಿ ತೊಡಗಿಸುವವರು ಯಾರು? ಅವಾಗಂತಾರ ಅವರು, ಹೇಳ್ತೇನಪ್ಪ, ಸ್ವಭಾವ ತು ಸ್ವಭಾವ ಸ್ವಭಾವ ಅವಿದ್ಯಾ ಲಕ್ಷಣ ಪ್ರಕೃತಿ ಮಾಯಾ ಪ್ರವರ್ತತೆ ದೇಹಿ ದೇವಿ ಹಿ ಇತ್ಯಾದಿನ ವಕ್ಷಮಾನ ಅಂತ ಹೇಳ್ತಾರ. ಏನಂತಾರ? ಅಲ್ಲ, ದೇಹಿಯಾದವನು ತಾನೇ ಮಾಡುವುದು ಇಲ್ಲ, ಮಾಡಿಸುವುದಿಲ್ಲ ಅಂಬುದೇ ನಿಜವಾದರೆ ಆದ್ರ ಹೇಳ್ತೇವೆ ಕೇಳಂತಾರ. ಆದರೆ ಸ್ವಭಾವವೆಂದರೆ ತನ್ನ ಭಾವವು. ಈ ನಾವು ಸ್ವಭಾವಕ್ಕಂದ್ರ ಅವನ ಮನಸ್ಸಿನಿಂದ ಭಾವ ಉತ್ಪತ್ತಿ ಆಗತ್ತಲ್ಲ, ಅದು ಭಾವ. ಯಾವುದರಿಂದಾಗಿದೆ ಅದು? ಅವಿದ್ಯಾ ಲಕ್ಷಣವಾದ ಪ್ರಕೃತಿ. ಸತ್ವಗುಣ, ರಜೋಗುಣ, ತಮಗುಣ, 3 ಗುಣಗಳಿಂದ ಕೂಡಿರುವುದು ಯಾವುದು? ಅದು ಪ್ರಕೃತಿ. ಮಾಯೆಯು ದೈವಿಹಿ ಮುಂತಾದ ಶ್ಲೋಕದಲ್ಲಿ ಕೂಡ ಮುಂದೆ ಹೇಳಿರುವ ಮಾಯೆಯು ತೊಡಗುತ್ತಿರುವುದು. ಅದನ್ನ ನೀನು ಲಕ್ಷ್ಯದಲ್ಲಿಟ್ಟುಕೊಂಡು ವಿಚಾರ ಮಾಡು ಅರ್ಜುನ ಅಂತ ಹೇಳಿ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಹೇಳ್ತಾ ಇದ್ದಾನಲ್ಲ. ಪ್ರಭು ಸ್ವಾಮಿಯಾದ, ಸರ್ವ ಸ್ವಾಮಿಯಾದ, ಎಲ್ಲರ ಹೃದಯದಲ್ಲಿ ಹುದುಗಿಕೊಂಡಿರುವ ಅವ ಇರಲಾರದೆ ಏನಿಲ್ಲ, ಒಂದು ತೃಣಮಪಿ ನ ಚಲತಿ, ಒಂದು ಹುಲ್ಲು ಕಡ್ಡಿ ಕೂಡ ಅಳಗಾಡುವುದಿಲ್ಲ. ಲೋಕಸ್ಯ ಲೋಕದಲ್ಲಿರುವ ಪ್ರಾಣಿಗಳಿಗೆ, ಆ ಪ್ರಾಣಿಗಳು ಏನದವಲ್ಲ, ಕರ್ತೃತ್ವಂ ನೀನು ಈ ಕಾರ್ಯ ಮಾಡೆಂದು ಹೇಳುವುದರ ಮೂಲಕ ನಾನು ಮಾಡುವೆನೆಂಬುದನ್ನ ನ ಸೃಜತಿ, ಅವೇ ಮಾಡಿಲ್ಲ, ಹುಟ್ಟಿಸಿರುವುದಿಲ್ಲ. ಕರ್ಮಾಣಿ ಉಪ್ಪರಿಗೆಯ ಮನೆ, ಗಾಡಿ ಮೊದಲಾದ ಸುಖ ಸಾಧನಗಳನ್ನ ನ ಹುಟ್ಟಿಸುವುದಿಲ್ಲ. ಕರ್ಮ ಫಲ ಸಂಯೋಗಂ ಮಾಡಿದವರಿಗೂ ಫಲಕ್ಕೂ ಗಂಟು ಬೀಳುವುದನ್ನ ನ ಹುಟ್ಟಿಸಿರುವುದಿಲ್ಲ. ಕಾರಣ ಏನೆಂದರೆ ಸ್ವಭಾವ ತು ಪರಮೇಶ್ವರನ ಮಾಯಾ ಶಕ್ತಿಯು ಪ್ರವರ್ತತೆ. ಮಮ ಮಾಯ ದುರತ್ಯಯ ಅಂತ ಕೇಳೇನಲ್ಲ, ಹೇಳ್ಯಾನ. ನನ್ನ ಮಾಯೆಯನ್ನು ದಾಟುವುದು ಬಹಳ ಕಠಿಣ ಆಗಿದೆಯಪ್ಪ. ಅದು ಎಲ್ಲವೂ ಕೂಡ ನನ್ನ ಮಾಯೆಯಿಂದ ಆಗುತ್ತಾ ಇದೆ. ಹೆಚ್ಚಾಗಿ ತಾನೇ ಎಲ್ಲಾ ಕಡೆಯಲ್ಲಿ ಬೆಳಗ್ತಾನ, ಅಥವಾ ಎಲ್ಲವನ್ನ ಬೆಳಗಿಸುತ್ತಾನಲ್ಲ, ಅಥವಾ ಸರ್ವರ ಆತ್ಮನಾಗಿ ತಾನೇ ಬೆಳಗ್ತಾನ ಪ್ರಭು. ಎಲ್ಲರ ಹೃದಯದಲ್ಲಿ ಆತ್ಮ ಸ್ವರೂಪನಾಗಿ ಪರಮಾತ್ಮ ಬೆಳಗ್ತಾನಲ್ಲ. ಕಣ್ಣಿನ ಮುಖಾಂತರವಾಗಿ ನೋಡ್ತಾನ, ಕಿವಿ ಮುಖಾಂತರವಾಗಿ ಶಬ್ದಗಳನ್ನ ಕೇಳ್ತಾನ, ಬಾಯಿ ಮುಖಾಂತರವಾಗಿ ಮಾತನಾಡುವುದನ್ನ ಮಾಡಿಸ್ತಾನ. ಈ ದೇಹದಲ್ಲಿ ಇದ್ದುಕೊಂಡು ಎಲ್ಲ ವ್ಯವಹಾರ ಮಾಡಿದರೂ ಕೂಡ ಅವನಿಗೆ ಯಾವ ಸಂಬಂಧ ಇಲ್ಲ. ಇಂತಹ ಪ್ರಭು ಆತ್ಮನು ತಾನೇ ಪ್ರಾಣಿಗಳಲ್ಲಿ ನೀನು ಇದನ್ನು ಮಾಡೆಂದು ಯಾವುದೇ ಪ್ರಾಣಿಗೆ ಕರ್ಮದಲ್ಲಿ ಪ್ರವೃತ್ತಿಯನ್ನುಂಟು ಮಾಡುವುದಿಲ್ಲ.
ಯಾರು? ಆತ್ಮ. ಯಾಕ ಅವ ಎಲ್ಲದಕ್ಕೂ ಕೂಡ ಸರ್ವ ಸಕಲ ಪ್ರಾಣಿಗಳಲ್ಲಿ ಅವ ತುಂಬಿಕೊಂಡಾನ. ಮಾಡಿದರೂ ಕೂಡ ಯಾವ ಪ್ರಾಣಿಗಳಿಗಾಗಲಿ, ಪಕ್ಷಿಗಳಿಗಾಗಲಿ, ವೃಕ್ಷಾದಿಗಳಿಗಾಗಲಿ, ಯಾವ ಮನುಷ್ಯರಿಗಾಗಲಿ ಏನನ್ನು ಕೂಡ ಹೇಳುವುದಿಲ್ಲ. ಹಾಗೆ ಕರ್ಮಗಳನ್ನ ಕರ್ತುರೀಕ್ಷಿತ ಸಮಂ ಕರ್ಮ, ಈ ಅರ್ಥವುಳ್ಳ ವ್ಯಾಕರಣ ಸೂತ್ರಾನುಸಾರವಾಗಿ ಕ್ರಿಯೆಯಿಂದ ಪಡೆಯಲು ಯೋಗ್ಯವಾದದ್ದಾಗಿ ಯಾವುದು ಇಷ್ಟತಮವಾಗಿದೆಯೋ ಅವುಗಳನ್ನ ಏನಂತ ಕರೀತಾರ? ಕರ್ಮ ಅಂತ ಹೇಳ್ತಾರ. ಇಂಥ ಕರ್ಮಗಳನ್ನ ಅವುಗಳನ್ನುಂಟು ಮಾಡುವುದು ಇಲ್ಲ ಕರೆ. ಇಷ್ಟ ಅಥವಾ ಅನಿಷ್ಟವನ್ನುಂಟು ಮಾಡುವ ಕ್ರಿಯೆಯಿಂದ ಹುಟ್ಟಲು ಯೋಗ್ಯವಾದ ವಸ್ತುವಿನ ಸಂಪಾದನೆಯನ್ನು ಕೂಡ ಮಾಡುವುದಿಲ್ಲ ಅಂತ ತಿಳ್ಕೊಳ್ಳಿ. ಆಯಾಯ ಪ್ರಾಣಿಗಳಿಗೆ ಅವರು ಮಾಡಿದ ಪಾಪ ಮತ್ತು ಪುಣ್ಯಗಳ ಫಲವಾದ ಸುಖ ಮತ್ತು ದುಃಖಗಳ ಅನುಭವವನ್ನು ಕೂಡ ಮಾಡಿಸುವುದಿಲ್ಲ. ಅವ ಏನ್ ತಿಳ್ಕೊಂಡಿದ್ದ ಕೇಳಿದ್ದ, ಅಲ್ಲಪ್ಪ ಇವು ಮತ್ತ ಸುಖ ದುಃಖಗಳು ಯಾಕೆ ಬರ್ತಾವ? ಇವು ಮಾಡಿದರೂ ಕೂಡ ಮಾಡದಂತೆ ಇರ್ತಾವ ಅಂದ್ರು ಕೂಡ ಈ ಸುಖ ದುಃಖಗಳು ಕರ್ಮಗಳನ್ನ ಮಾಡುವವರು ಯಾರು? ಅದನ್ನ ಮಾಡಿಸಲು ಪ್ರಚೋದನೆ ಮಾಡುವವರು ಕೂಡ ಯಾರು ಅಂತ ಪ್ರಶ್ನೆ ಮಾಡಿದ್ನಲ್ಲ. ಸುಖ ದುಃಖಗಳು ಅನುಭವವನ್ನ ಮಾಡಿಸುವುದಿಲ್ಲ. ಯಾರು ಮಾಡಿಸುವುದಿಲ್ಲ? ಆ ಪರಮಾತ್ಮ ಮಾಡಿಸುವುದಿಲ್ಲ. ಹಾಗಾದರೆ ಮಾಡಿಸುವವರು, ಪ್ರಾಪ್ತಿ ಮಾಡಿಕೊಡುವವರು ಮತ್ತ ಭೋಗಗಳನ್ನುಂಟು ಮಾಡುವವರು ಯಾರಿದ್ದಾರೆ? ಅದು ನನಗ್ ಗೊತ್ತಾಗ್ತಾ ಇಲ್ಲ. ಯಾರದಾರವರು? ಹಂಗ ನಮಗ ಆಕಾಂಕ್ಷೆ ಕೂಡ ಉಂಟಾಕತ್ತಲ್ಲ. ಸ್ವಭಾವ ವಸ್ತು ಅಂತ ಹೇಳ್ಯಾರಲ್ಲ, ಯಾವುದು ಸ್ವತಃ ಎಲ್ಲರಿಗೂ ಭಾವನೆಯನ್ನು ಉಂಟು ಮಾಡುತ್ತದೆ ಅಲ್ಲ, ಅಥವಾ ತಾನೇ ಭಾವನೆಯನ್ನ ಮಾಡುತ್ತದಲ್ಲ, ಅದನ್ನ ಏನಂತ ತಿಳ್ಕೊಂಡಾರ? ಸ್ವಭಾವ ಅಂತಾರ. ಅದಕ್ಕ ಅವ್ರಂತಿರ್ತಾರ ನೋಡು, ಯಾರ್ಯಾರ ಸ್ವಭಾವ ಹೇಗಿದೆ, ಅವರವರ ಭಾವಕ್ಕೆ ಅವರವರ ಮುಕುತಿಗೆ ಹೆಂಗವರು ತದ್ಭವತಿ ತದ್ಭಾವ ತದ್ಭವತಿ ಅಂತೂ ಕೂಡ ಕರೆದರಲ್ಲ. ಅಥವಾ ತಾನೇ ಭಾವನೆಯನ್ನ ಮಾಡ್ತದಲ್ಲ, ಅದನ್ನ ಸ್ವಭಾವ ಅಂತಾರೆ. ವಾಸನಾಮಯಿಯಾದ ಪ್ರಕೃತಿಯು ಪ್ರೇರೇಪಿಸುತ್ತಿದೆ. ವಾಸನಾಮಯ ಎಲ್ಲಿದೆ? ಆ ಸತ್ವಗುಣ, ರಜೋಗುಣ, ತಮೋಗುಣ. ಈ ಸತ್ವ, ರಜೋಗುಣ, ತಮೋಗುಣಗಳಿಂದ ಕೂಡಿರುವ ಪ್ರಕೃತಿ ಏನೈತಲ್ಲ, ಅದು ಪ್ರೇರಣೆ ಮಾಡ್ತದಂತ. ಕರ್ಮ ರೂಪವಾದ ಪ್ರಕೃತಿಯು ಇಷ್ಟ ಮತ್ತು ಅನಿಷ್ಟಗಳನ್ನ ಸಂಪಾದನೆ ಮಾಡಿ, ಇಷ್ಟ ವಸ್ತುನ ಸಂಪಾದನೆ ಮಾಡ್ತದಂತದು, ಅನಿಷ್ಟವಾದದ್ದನ್ನು ಕೂಡ ಸಂಪಾದನೆ ಮಾಡ್ತದಂತ. ಸುಖ ಮತ್ತು ದುಃಖಗಳ ಅನುಭವವನ್ನ ಮಾಡಿಸ್ತದಂತ. ಯಾವುದು? ಆ ಪ್ರಕೃತಿ. ಪ್ರಾಣಿಗಳ ಆತ್ಮನಾದರೂ ಪ್ರಾಣಿಗಳ ಪ್ರಕೃತಿ ಮತ್ತು ಅದರ ಚೇಷ್ಟೆ, ಅದರ ಸುಖ ದುಃಖಾನುಭವಗಳಿಗೆ ಸಾಕ್ಷಿಯೇ ಆಗಿರ್ತಾನೆ. ಯಾವ? ಆತ್ಮ ಪ್ರಭು. ನಮ್ಮ ನಿಮ್ಮೆಲ್ಲರ ಒಳಗ ಹೊರಗೂ ಕೂಡ ಇರುವ ಒಬ್ಬನೇ ಆ ಸಾಕ್ಷಿ ಆಗಿರ್ತಾನ. ಯಾಕಂದ್ರ ಅವ ಹೆಂಗದನ? ವಿಕಾರ ರಹಿತನಾಗ್ಯಾನವ. ಯಾವ ವಿಕಾರವೂ ಕೂಡ ಅವನಿಗೆ ಇಲ್ಲ. ಸರ್ವಭೂತಗಳಲ್ಲಿ ಏಕಾತ್ಮನಾಗಿ, ಗೂಢನಾಗಿ, ಅಂತರಾತ್ಮನಾಗಿ, ಸಾಕ್ಷಿ ಸ್ವರೂಪನಾಗಿ ಆತ್ಮ ಅದನಂತ. ಏಷ ಹಿ ಏವ ಸಾಧು ಕರ್ಮ ಕಾರಯತಿ ಸತ್ವಸ್ಯ ಏಷಃ ಪ್ರವರ್ತಕಃ ಈಶ್ವರಃ ಸರ್ವಭೂತಾನಾಂ ಸರ್ವಾಧಿಪತ್ಯಂ ಕುರುತೆ ಮಹಾತ್ಮ ಧರ್ಮವಹಂ ಪಾಪನುದಂ ಭಗೇಶಂ ವರದಂ ದೇವಿ ಮೀಡ್ಯಂ ಪ್ರಭು ಪ್ರೀಣಾತಿ ವಿಶ್ವಭು. ಈ ಪರಮಾತ್ಮನೇ ಶುಭ ಕರ್ಮಗಳನ್ನ ಮಾಡಿಸುತ್ತಾನೆ. ಇವನೇ ಅಂತಃಕರಣವನ್ನ ಪ್ರೇರಿಸುತ್ತಾನೆ. ಈಶ್ವರ ಸರ್ವ ಜೀವಿಗಳ ಹೃದಯದಲ್ಲಿ ಅದನಲ್ಲವ. ಮಹಾತ್ಮನು ಸರ್ವದರ ಅಧಿಪತಿಯಾಗಿದ್ದಾನಲ್ಲ. ಧರ್ಮವನ್ನ ಮಾಡುವ, ಪಾಪವನ್ನ ನಾಶ ಮಾಡುವ, ಐಶ್ವರ್ಯಗಳಿಂದ ಈಶ್ವರನಾದ, ವರವನ್ನ ಕೊಡುವವನಾದ, ಪೂಜ್ಯನಾದ ದೇವನನ್ನ ನಾನು ಭಜಿಸುತ್ತೇನೆ. ವಿಶ್ವವನ್ನ ಸಂಹಾರ ಮಾಡುವ ಪರಮಾತ್ಮ ಪ್ರಸನ್ನನಾಗ್ತಾನಂತ.
ಪೂಜೆ ಮಾಡಿದಾಗ ಅವ ಸಂತುಷ್ಟನಾಗಿ ಅವ ಎಲ್ಲವನ್ನ ನಮಗ ವ್ಯವಸ್ಥೆ ಮಾಡ್ತಾನಂತ. ಇಂಥ ಇತ್ಯಾದಿ ಶ್ರುತಿಗಳು ಕೂಡ ಸ್ಮೃತಿಗಳು ಕೂಡ ಪರಮಾತ್ಮನು ಮಾಡುವವನು, ಮಾಡಿಸುವವನು, ಧರ್ಮವನ್ನುಂಟು ಮಾಡುವವನು, ಪಾಪನಾಶ ಮಾಡುವವನು, ಮಾಡಲ್ಪಟ್ಟ ಪೂಜೆಯಿಂದ ಸಂತೋಷಗೊಳ್ಳುವವನು ಆಗಿದ್ದಾನಂತ ಹೇಳಬಲ್ಲ ಶ್ರುತಿಗಳು ಹೇಳ್ಯಾವ, ಸ್ಮೃತಿಗಳು ಕೂಡ ಹೇಳ್ಯಾವ. ಆ ಹೀಗಿರುವಾಗ ನ ಕರ್ತೃತ್ವಂ ನ ಕರ್ಮಾಣಿ, ಅವನು ಮಾಡುವುದಿಲ್ಲ ಮತ್ತು ಮಾಡಿಸುವುದಿಲ್ಲ ಅಂತೇಳಿ ಆತ್ಮನಲ್ಲಿ ಶ್ರುತಿ ಸ್ಮೃತಿಗಳಿಂದ ಹೇಳಲ್ಪಟ್ಟ ಧರ್ಮಗಳಿಂದ ರಹಿತತ್ವ ಹೇಗೆ ಪ್ರತಿಪಾದನೆ ಮಾಡ್ತಾ ಇದೆ? ಅದು ನನ್ನ ಸಂಶಯ ಬಂದಿದೆಯಲ್ಲ. ಹೀಗೆ ಎಂದು ಒಂದು ವೇಳೆ ಶಂಕೆ ಉಂಟಾದದ್ದಾದರೆ ಅದು ಕೂಡ ಯುಕ್ತ ಆಗುವುದಿಲ್ಲಪ್ಪ. ಯಾಕಂದ್ರೆ ಶ್ರುತಿ ಸ್ಮೃತಿ ಪುರಾಣಗಳಿಂದಲೂ ಕೂಡ ಆತ್ಮನಲ್ಲಿ ಉಪಾಧಿಗಳಿಂದ ಮಾಡಲ್ಪಟ್ಟದ್ದನ್ನ ಆರೋಪ ಮಾಡಿ ಮುಮುಕ್ಷುಗಳ ಚಿತ್ತ ಶುದ್ಧಿಗೋಸ್ಕರ ಮತ್ತು ಅವರಿಗೆ ಉಪಾಸನೆಗಳಲ್ಲಿ ಪ್ರವೃತ್ತಿಯನ್ನುಂಟು ಮಾಡಲು ಪ್ರತಿಪಾದನೆ ಮಾಡಲ್ಪಟ್ಟಿದೆ. ಇದನ್ನ ಯಾಕೆ ಅದರಲ್ಲಿ ಹೇಳಿದ್ರು ಅಂತಂದ್ರ, ಶ್ರುತಿ ಸ್ಮೃತಿ ಪುರಾಣ ಅಂತ ಹೇಳಿ ಯಾಕೆ ಹೇಳಿದ್ರು? ಮುಮುಕ್ಷು ಆ ಮುಮುಕ್ಷುವಿನ ಚಿತ್ತಗೋಸ್ಕರವಾಗಿ, ಚಿತ್ತ ಶುದ್ಧಿಗೋಸ್ಕರವಾಗಿ ಹೇಳಿದೆಯಲ್ಲದೆ ಇಲ್ಲಿಕಂದ್ರೆ ಹೇಳಲಿಕ್ಕೆ ಅಧಿಕಾರ ಅಲ್ಲಿ ಇಲ್ಲ. ಯಾಕ? ಅವರಿಗೆ ಉಪಾಸನೆಗಳಲ್ಲಿ ಪ್ರವೃತ್ತಿಯನ್ನುಂಟು ಮಾಡಲು ಮಾತ್ರ ಹೇಳಿದೆಯಲ್ಲ, ಯಥಾರ್ಥವಾಗಿ ಪ್ರತಿಪಾದನೆ ಮಾಡಿರುವುದಿಲ್ಲ. ವಸ್ತು ರೂಪದಿಂದಲಾದರೂ ಕೂಟಸ್ಥ ಅಸಂಗ ಚಿದ್ರೂಪನಾಗಿರುವುದರಿಂದ ಆತ್ಮನು ತಾನು ಏನನ್ನು ಮಾಡುವುದಿಲ್ಲ ಮತ್ತ ಮಾಡಿಸುವುದಿಲ್ಲ, ತೆಗೆದುಕೊಳ್ಳುವುದಿಲ್ಲ, ನಾದತ್ತೆ ಇತ್ಯಾದಿ ಅಂತೂ ಕೂಡ ಹೇಳ್ಯಾರಲ್ಲ. ಅದಕ್ಕೆ ಇದನ್ನ ನೀನು ಚೆನ್ನಾಗಿ ತಿಳಿದುಕೊಂಡು ಅದರಂತೆ ಏನ್ ಮಾಡು, ನೀನು ಆತ್ಮನ ಮೇಲೆ ಆರೋಪವನ್ನ ಮಾಡಲಾರದೆ ಅದು ಯಾವುದರಿಂದ ನಡೀತಾ ಇದೆ? ಪ್ರಕೃತಿಯಿಂದ, ಮಾಯೆಯಿಂದ ನಡೀತಿದಂತ ನೀನು ತಿಳ್ಕೊಂಡು ಮಾಡಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನ ಕರ್ತೃತ್ವಂ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ಸರ್ವಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಪ್ರಭು ಆತ್ಮ ಸ್ವರೂಪನಾದ ಲೋಕಸ್ಯ ಜೀವಲೋಕದ ಕರ್ತೃತ್ವವನ್ನ, ಆ ಕರ್ತೃತ್ವವನ್ನಾಗಲಿ ನ ಸೃಜತಿ, ಅವ ಸೃಷ್ಟಿ ಮಾಡಿಲ್ಲಪ್ಪ. ನ ಕರ್ಮಾಣಿ, ಕರ್ಮಗಳನ್ನು ಕೂಡ ಸೃಷ್ಟಿಸಿರುವುದಿಲ್ಲ. ನ ಕರ್ಮ ಫಲ ಸಂಯೋಗಂ, ಕರ್ಮ ಫಲ ಭೋಗವನ್ನು ಕೂಡ ಸೃಷ್ಟಿಸಿರುವುದಿಲ್ಲ. ಆದರೆ ಅವೆಲ್ಲ ಹೆಂಗದವ? ಸ್ವಭಾವವು ಪ್ರವರ್ತತೆ, ಸರ್ವ ಕಾರ್ಯಗಳನ್ನ ಮಾಡ್ತಾ ಇದೆಯಲ್ಲ. ಯಾವುದರಿಂದ? ಆ ಪ್ರಕೃತಿಯ ಮಾಯೆಯ ಆ ವ್ಯವಹಾರದಿಂದ ಅದು ಸರ್ವ ಕಾರ್ಯಗಳನ್ನ ಮಾಡ್ತಾ ಇದೆ. ಕೃತ ಕರ್ಮಕ್ಕೆ ಸಾಮಾನ್ಯವಾಗಿ ಮೂವರು ಹೊಣೆಗಾರರು. ಏನದಾರ ಅವರು? ಕೃತ ಕರ್ಮಕ್ಕೆ ಸಾಮಾನ್ಯವಾಗಿ ಮೂವರು ಹೊಣೆಗಾರರು. ಕರ್ಮ ನಿರ್ವಹಿಸುವ ಕರ್ತ ಒಬ್ಬ, ಕರ್ಮ ಮಾಡಿಸುವ ಕಾರಯಿತ ಒಬ್ಬ, ಹಾಗೆ ಕರ್ಮಕ್ಕೆ ಸಮ್ಮತಿ ನೀಡುವ ಅನುಮೋದಕ ಒಬ್ಬ. ಕರ್ಮದ ಫಲವು ಒಳ್ಳೆಯದೇ ಬರಲಿ ಅಥವಾ ಕೆಟ್ಟದ್ದೇ ಬರಲಿ, ಅದನ್ನ ಮೂವರು ಅನುಭೋಗಿಸಬೇಕಾಗದು. ಮಾಡುವ ಕರ್ಮ ಅದು ಒಳ್ಳೆಯದರ ಇರ್ಲಿ, ಇಲ್ಲಿಕಂದ್ರ ಕೆಟ್ಟದ್ದರ ಇರ್ಲಿ, ಯಾವುದು ಬಂದದ್ದಲ್ಲ ಪಾಲಿಗೆ ಬಂದದ್ದು ಅದನ್ನ ಅನುಭೋಗಿಸಲೇಬೇಕು. ಇದು ವ್ಯಾವಹಾರಿಕ ನಿಯಮ. ಈಗ ನಾವು ಕೆಲಸ ಮಾಡ್ತೀವಲ್ಲ, ನಮ್ಮ ಜೀವನದಲ್ಲಿ, ನಮ್ಮ ಸಂಸಾರದಲ್ಲಿ ವ್ಯವಹಾರ ಮಾಡ್ತೀವಲ್ಲ, ಎಲ್ಲವೂ ಕೂಡ ಇದು ವ್ಯಾವಹಾರಿಕ ನಿಯಮ. ಈ ನಿಯಮವನ್ನ ತಾತ್ವಿಕ ರಂಗದಲ್ಲೂ ಅನುಭವಿಸುವುದಲ್ಲವೇ? ಇದನ್ನ ನಾವು ಎಲ್ಲ ವ್ಯವಹಾರ ಮಾಡ್ತೇವಲ್ಲ, ನಮ್ಮ ಎಲ್ಲಾ ರಂಗದಲ್ಲಿ ಕೂಡ ಅನುಭವಿಸುವುದಲ್ಲ. ಜೀವರಾದ ನಾವೆಲ್ಲರೂ ಕೃತ್ಯರು, ನಾವೆಲ್ಲರೂ ಜೀವ ರೂಪದಿಂದ ಈ ದೇಹ, ಇಂದ್ರಿಯ, ಮನಸ್ಸು,
ಬುದ್ಧಿ, ಚಿತ್ತ ಈ ಎಲ್ಲವೂ ಕೂಡ ನನ್ನದು, ನನ್ನನ್ನುವ ಭಾವ, ರಾಗ ದ್ವೇಷಗಳನ್ನಿಟ್ಟುಕೊಂಡು, ಕಾಮ ಕ್ರೋಧಾದಿಗಳನ್ನಿಟ್ಟುಕೊಂಡು, ಕರ್ತೃತ್ವ ಭೋಕ್ತೃತ್ವಾದಿಗಳನ್ನಿಟ್ಟುಕೊಂಡು ವ್ಯವಹಾರ ಮಾಡ್ತೇವಲ್ಲ, ನಾವೆಲ್ಲರೂ ಭ್ರಷ್ಟರು. ಪರಮಾತ್ಮನು ನಮ್ಮ ಒಡೆಯ, ಅವ ಯಾರದನ ಪ್ರಭು, ಲೋಕದ ಒಡೆಯ. ಅವನನ್ನ ನಿನ್ನ ನಾವು ತಿಳ್ಕೊಂಡಿಲ್ಲಲ್ಲ, ಅವ ನಮ್ಮ ಒಡೆಯ ಅದನಲ್ಲ. ನಾವು ಬರೀ ಕರ್ಮ ಕರ್ತೃಗಳು, ಅವನೇ ನಮ್ಮಿಂದ ಕರ್ಮ ಮಾಡಿಸುವ ಕಾರಯಿತ. ಹಾಗೆ ನಮಗೆ ಕರ್ಮ ಮಾಡುವಂತೆ ಪ್ರೇರಿಸುವ ಪ್ರೇರಿತ. ನಾವು ಮಾಡಿದ ಕರ್ಮಗಳ ಶುಭವಾಗಲಿ ಅಶುಭವಾಗಲಿ ಆ ಫಲಕ್ಕೆ ಅವನು ಹೊಣೆಗಾರನಾಗಬೇಕಲ್ಲವೇ. ನಮ್ಮ ಕಡೆಯಿಂದ ಅವ ಮಾಡಿಸ್ತಾನಂತಂದ್ರ ಮಾಡಿಸುವವನು ಆ ಕರ್ಮಗಳಿಗೆ ಆ ಸುಖ ಆಗಲಿ ದುಃಖ ಆಗಲಿ ಅವನ ಹೊಣೆಗಾರ ಆಗಬೇಕಲ್ಲ. ಅಂತೇಳಿ ಈಗ ನಮಗ ಈ ಪ್ರಶ್ನೆ ಹೇಳಬಹುದು, ಕರೆ ಸಹಜ. ಇದಕ್ಕೆ ತಕ್ಕ ಉತ್ತರವನ್ನ ಏನ್ ಮಾಡ್ತಾನವ ಪ್ರಸ್ತುತ ಮಂತ್ರದಲ್ಲಿ ಇದೆ. ಧನಂಜಯ, ಪರಮಾತ್ಮನು ಅಪರಿಣಾಮಿ, ಅವ ಯಾವುದಕ್ಕೂ ಸಂಬಂಧ ಇಲ್ಲ. ಅವನಲ್ಲಿ ಇಚ್ಛೆ ದ್ವೇಷಗಳಿಲ್ಲ. ಯಾರಲ್ಲಿ? ಆ ಪರಮಾತ್ಮನಲ್ಲಿ. ಆ ಪ್ರಭುವಾದ ಆತ್ಮನಿಗೆ ಏನಿಲ್ಲ? ಇಚ್ಛೆಗಳಿಲ್ಲ, ರಾಗ ದ್ವೇಷಗಳು ಕೂಡ ಇಲ್ಲ, ಭಾವ ಭೇದಗಳು ಕೂಡ ಅವನಲ್ಲಿ ಇಲ್ಲ. ಯಾರಲ್ಲಿ? ಆತ್ಮನಾದ ಆ ಸ್ವರೂಪ ಭಗವಂತನಲ್ಲಿ. ಪರಿಮಿತ ಬುದ್ಧಿಯೂ ಕೂಡ ಇಲ್ಲ. ಅವ ಹೆಂಗದನ? ಸರ್ವದ ಸಾಕ್ಷಿ ಅದನವ, ಎಲ್ಲಕ್ಕೂ ಕೂಡ ಸಾಕ್ಷಿ ಸ್ವರೂಪ. ನಿರಾಮಯ ಅಂತ ಪ್ರಭು, ಅವನ ಸಾನ್ನಿಧ್ಯದಲ್ಲಿ ವಿಶ್ವವು ನಿರ್ಮಾಣಗೊಳ್ಳುವುದೇ ವಿನಃ ಅವನಲ್ಲಿ ನಿರ್ಮಿಸುವುದು ಇಲ್ಲ. ಯಾರಲ್ಲಿ? ಆತ್ಮ ಸ್ವರೂಪನಲ್ಲಿ. ನಮ್ಮ ನಿಮ್ಮೆಲ್ಲರ ಆತ್ಮ ಸ್ವರೂಪದನಲ್ಲ ಅವನಲ್ಲಿ. ಕರ್ತೃತ್ವ ಕರ್ಮ ಫಲ ಭೋಕ್ತೃತ್ವ ಯಾವುದು ಅವನಿಂದ ಸ್ಪಷ್ಟವಾಗಿಲ್ಲ. ಯಾಕಂದ್ರ ಅವನು ಕಾರಯತನು ಅಲ್ಲ, ಪ್ರೇರಕನು ಅಲ್ಲ. ಯಾರು? ಆತ್ಮ. ಅವನಿಗೆ ನಾವು ಮಾಡುವ ಕರ್ಮಗಳ ಸಂಬಂಧ ಎಂದಿಗೂ ಉಂಟಾಗುವುದಿಲ್ಲ. ಯಾವ ಕರ್ಮಗಳನ್ನ ಮಾಡಿದರೂ ಕೂಡ, ಪಾಪ ಕರ್ಮ ಆಗಲಿ ಪುಣ್ಯ ಕರ್ಮ ಆಗಲಿ, ಯಾವುದು ಮಾಡಿದರೂ ಕೂಡ ಆತ್ಮನಿಗೆ ಅವು ಯಾವು ಉಂಟಾಗುವುದಿಲ್ಲ. ಆ ಪರಮಾತ್ಮ ಹೆಂಗದನ? ಅಜಸ್ವರೂಪ ಜನ. ಮತ್ತೆಂಗದನ? ನಿತ್ಯದನವ, ಯಾವಾಗಲೂ ಇರುವಂಥವ. ಈ ಜಗತ್ತು ಒಮ್ಮೆ ಕಾಣ್ತತಿ, ಒಮ್ಮೆ ಕಾಣಲಾರದಂಗ ಕತ್ತಿ. ಈ ದೇಹ, ನಮ್ಮ ನಿಮ್ಮೆಲ್ಲರ ದೇಹ ಒಂದು ಸಲ ಕಾಣ್ತತಿ, ಒಂದು ಸಲ ಇರಲಾರದಂಗ ಕತ್ತಿ. ಆತ್ಮ ಯಾವಾಗೂ ಇರುವ ನಿತ್ಯ ಶಾಶ್ವತವಾಗಿದೆ ನಾವು. ಮತ್ತ ಪುರಾಣ ಪುರುಷ ಅವಿನಾಶಿ, ಯಾವ ನಾಶವೂ ಕೂಡ ಆತ್ಮನಿಗೆ ಇಲ್ಲ. ಪರಿಪೂರ್ಣ, ಎಲ್ಲ ಕಡೆ ಈ ಬ್ರಹ್ಮಾಂಡದ ತುಂಬಿಕೊಂಡಾನಂತ. ಹಾಗೆ ಅನಂತ ಸ್ವರೂಪ, ಒಬ್ಬನೇ ಇದ್ದರೂ ಅನಂತ ಆಗ್ಯದಂತ. ಎಷ್ಟು ಸಕಲ ಜೀವಿಗಳದವಲ್ಲ, 84 ಲಕ್ಷ ಜೀವಿ ಅಷ್ಟೇ ಅಲ್ಲ, ಕೋಟಿ ಕೋಟಿ ಜೀವಿಗಳದವಲ್ಲ, ಎಲ್ಲದರಲ್ಲಿ ಅನಂತ ಸ್ವರೂಪನಾಗಿ ಸಾಕ್ಷಿ ಸ್ವರೂಪನಾಗಿ ಅವದನ. ಅವ್ಯಯ ಹಾಗೂ ಅಚ್ಯುತ, ಈ ಮಾತು ಸರ್ವವಿದಿತ. ಈ ಮಾಡ್ಯವ ಸಕಲ ಶಾಸ್ತ್ರಗಳಲ್ಲಿ ಕಣ್ಣಾಡಿಸಿದರೂ ಕೂಡ ದೇವನು ಪರಿಚ್ಛಿನ್ನ ವಿಕಾರಿ ಇಚ್ಛಾಯುಕ್ತ ವ್ಯಕ್ತಿ ಎಂದು ಎಲ್ಲಿಯೂ ಕಂಡು ಬರುವುದಿಲ್ಲ. ಆ ವೇದಗಳಲ್ಲಿ ಆಗಲಿ, ಶ್ರುತಿಗಳಲ್ಲಾಗಲಿ, ಸ್ಮೃತಿಗಳಲ್ಲಾಗಲಿ, ಪುರಾಣಗಳಲ್ಲಿ ಆಗಲಿ, ಎಲ್ಲೆಲ್ಲಿ ಹುಡುಕಿದರೂ ಕೂಡ ಏನಿಲ್ಲ, ಅವ ವಿಕಾರಿ ಇಚ್ಛಾಯುಕ್ತ ಅಂತ ವ್ಯಕ್ತಿ ಅಂತ ಕಂಡು ಬರುವುದಿಲ್ಲ. ಅದಕ್ಕ ದೇವನು ಯಾವ ಕರ್ಮಗಳಿಗೆ ಯಾವ ರೀತಿಯಿಂದಲೂ ಕೂಡ ಸಂಬಂಧಪಟ್ಟಿಲ್ಲಪ್ಪ ಅಂತ ಇಂತ ಸಂಗತಿ ಸುಸ್ಪಷ್ಟ ಆತಲ್ಲ. ಇನ್ನು ವ್ಯಾವಹಾರಿಕವಾಗಿ ನಾವು ಮಾತನಾಡುವುದಾದರೆ ಪರಮಾತ್ಮ ಕರುಣಾಳು ಅದನ. ಪರಮಾತ್ಮ ಹೆಂಗದನ? ಕರುಣಾಳು ಅದನ, ದಯಾಘನ ಅದನ. ನಾವೆಲ್ಲ ಅವನ ಮಕ್ಕಳು. ಉಪನಿಷತ್ತುಗಳು ಕೂಡ ಹೇಳ್ಯಾವ, ಏನಂತ ಹೇಳ್ಯಾವ? ಅಮೃತ ಪುತ್ರಾಹ, ಆ ಭಗವಂತನ ಮಕ್ಕಳು ಅಂತೂ ಕೂಡ ಹೇಳ್ಯಾರ. ಹೀಗಿರುವಾಗ ಆ ದೇವನು ಭಯಾನಕವಾದ ಈ ಪ್ರಪಂಚದಲ್ಲಿ
ನಮ್ಮನ್ನ ನೂಕುವುದೆಂತೂ ಸಾಧ್ಯ? ಆ ಪರಮಾತ್ಮ ನಮ್ಮನ್ನ ಈ ಭವಸಾಗರದಲ್ಲಿ ನೂಕುವ ಎಂತ ಸಾಧ್ಯ? ಅದು ಸಂಸಾರವೆಂದರೆ ಹಾಲಿನ ಮಡುವಲ್ಲ, ಮಧುರವಾದ ಜೇನುಗೂಡಲ್ಲ. ಇದು ಹಾಲಾಹಲ ಕಾಲಕೂಟ ಏರಿ ನೀರು ತುಂಬುವಂತೆ, ಬೇಲಿ ಸಸಿಯ ಮೇಯುವಂತೆ, ತಾಯಿ ಮಗುವಿಗೆ ವಿಷ ಉಣಿಸುವಂತೆ ಈ ಸಂಸಾರದ ವ್ಯವಹಾರ ಹೀಗಿದೆ ಅಂತ. ಅದಕ್ಕ ದೇವನು ಜೀವರಿಗೆ ಸಂಸಾರ ವಿಷ ಕುಡಿಸುತ್ತಾನೆ ಎಂದುದಾದರೆ ದೇವನು ಅಷ್ಟು ಕಠೋರನೆ? ತನ್ನ ಮಕ್ಕಳಿಗೆ ವಿಷವನ್ನ ಕೊಡುವ ಅಂತ ಕಠೋರನೆ? ಜೀವನನ್ನ ಮಹಾ ದುಃಖ ಕೂಪಕ್ಕೆ ಚೆಲ್ಲುವಂಥ ಭೀಷಣ ಕೃತ್ಯವು ಆ ನಿರಾಮಯ ದೇವನಿಂದ ನಡೆಯುವುದು ಸಾಧ್ಯವೇ? ಹೇಗೆ ತಿಳಿದಂದರೆ ದೇವನ ಮೇಲೆ ಘೋರ ಅಪರಾಧ ಹೊರಿಸಿದಂತೆ. ಅವ ಹೆಂಗದನ? ಕೃಪಾನಿಧಿ, ಅನುಗ್ರಹಶೀಲ, ಕರುಣಾಮೂರ್ತಿ, ಬಾಯಿ ತುಂಬ ಕೊಂಡಾಡುವ ವೇದಗಳು ಅವನ ಮೇಲೆ ಆರೋಪ ಹೊರಿಸುವುದನ್ನ ಎಷ್ಟು ಸಹಿಸುವುದಿಲ್ಲ. ನಾವು ಬೇವುತ್ತೇವೆ ನಮ್ಮ ಜೀವನದಾಗ. ಏ ಪರಮಾತ್ಮ ದೇವ, ನನಗ ಕೊಡಬಾರದ ಈ ಸಂಸಾರದಲ್ಲಿ ಕಷ್ಟಗಳನ್ನ ಕೊಟ್ಟಾನಲ್ಲ, ಯಾಕರ ಹುಟ್ಸ್ಯಾನವ? ಹುಟ್ಟಿಸಿ ಈ ದುಃಖವನ್ನ ನನಗ ಯಾಕೆ ಕೊಡ್ತಾನಂತೇಳಿ ಎಷ್ಟೋ ಮಂದಿ ಆ ಪರಮಾತ್ಮನ್ನ ಬೈತಾರಲ್ಲ. ಯಾಕೆ ಬೈತಾರ? ತಾವು ಮಾಡಿದ ಕರ್ಮದ ಫಲಗ ಅನುಗುಣವಾಗಿ, ತಮ್ಮ ಸ್ವಭಾವದ ಅನುಗುಣವಾಗಿ ಈ ಸುಖ ದುಃಖಗಳು ಬರ್ತಾವಲ್ಲ, ಹಿಂಗ ಬಂದರೂ ಕೂಡ ಪರಮಾತ್ಮನನ್ನ ಬೈತಾರಲ್ಲ. ಎಷ್ಟು ಸಹಿಸವು? ಆ ವೇದಗಳಾಗಲಿ, ಶ್ರುತಿಗಳಾಗಲಿ, ಸ್ಮೃತಿಗಳಾಗಲಿ, ಶಾಸ್ತ್ರಗಳಾಗಲಿ ಅವು ಸಹಿಸುವುದಿಲ್ಲ. ಹಾಗಾದ್ರ ಕರ್ಮಕ್ಕೆ ಹೊಣೆಗಾರರು ಯಾರು ಅಂತ, ಈ ಕರ್ಮಕ್ಕೆ ಹೊರೆ ಮಾಡುವ ಹೊಣೆಗಾರರು ಯಾರು? ಈ ಪ್ರಶ್ನೆಗೆ ಉತ್ತರವನ್ನು ಕೂಡ ಪಡಿಬೇಕಾದರೆ ಏನದು? ಕರ್ಮದ ವಿಶ್ಲೇಷಣೆಯನ್ನ ನಾವು ನೋಡಬೇಕು. ಆ ಕರ್ಮ ಹೇಗಿದೆ? ಕಾರಯತಿ ಕರೋತಿ. ಕರೋತಿ ಅಂದ್ರ ಮಾಡ್ತಾನ, ಕಾರಯತಿ ಅಂದ್ರ ಮಾಡಿಸ್ತಾನಲ್ಲ. ಆ ಕರ್ಮದ ವಿಶ್ಲೇಷಣೆಯನ್ನ ನೋಡಬೇಕಂತ. ಕರ್ಮವೊಂದು ಘಟಿಸಬೇಕಾದರೆ 3 ಪದಾರ್ಥಗಳು ಅವಶ್ಯ. ಆ ಕರ್ಮ ಒಂದಾಗಬೇಕಾತಂದ್ರ ಅಲ್ಲೇನ್ ಬೇಕು? 3 ಪದಾರ್ಥಗಳು ಬೇಕಂತ. ಅವು 3 ಪದಾರ್ಥಗಳು ಯಾವುವು? ದೇಹ, ಇದು ಒಂದು ಪದಾರ್ಥ ಅಂತ. ಹಾಗೂ ಇಂದ್ರಿಯ, ಇದು ಒಂದು ಪದಾರ್ಥ. ಅಹಂಕಾರ, ಇದೊಂದು ಪದಾರ್ಥ. ಚೈತನ್ಯ ಬರೀ ಒಂದೊಂದರಿಂದಲೇ ಕರ್ಮ ಘಟಿಸದು. ದೇಹ ಅಷ್ಟ ಇತ್ತಂದ್ರೂ ಕೂಡ ಅದರಿಂದ ಕರ್ಮ ಆಗುದಿಲ್ಲ. ಇಂದ್ರಿಯಗಳಷ್ಟ ಅದಾವಂದ್ರೂ ಕೂಡ ಕರ್ಮ ಆಗುದಿಲ್ಲ. ಚೈತನ್ಯ ಐತಂದ್ರೂ ಕೂಡ ಅದರಿಂದ ಕರ್ಮ ಆಗುದಿಲ್ಲ. ಸ್ವಾಭಾವಿಕವಾಗಿ ಒಂದರಿಂದೊಂದೊಂದು ಪೂರ್ತಿ ಭಿನ್ನವಾದ ಈ 3 ಪದಾರ್ಥಗಳ ಸಂಕರಗೊಳ್ಳಬೇಕು. ಸಂಕರನ ಕೂಡ್ಬೇಕು. ದೇಹ ಇದ್ದಾಗ ಇಂದ್ರಿಯ, ಇಂದ್ರಿಯ ಇದ್ದಾಗ ಆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅದರಲ್ಲೇ ಏನಿರ್ಬೇಕು? ಚೈತನ್ಯ ಕೂಡ ಇರಬೇಕು. ಚೈತನ್ಯ ಇದ್ದಾಗ ಇವೆಲ್ಲವೂ ವ್ಯವಹಾರ ಮಾಡ್ಯವಲ್ಲದೆ ಚೇತನ ವಸ್ತು ಇರಲಾರದೆ. ದೇಹವು ಕೂಡ ಏನು ಮಾಡಿಲ್ಲ, ಇಂದ್ರಿಯಗಳು ಕೂಡ ಏನು ಮಾಡಲಿಕ್ಕೂ ಕೂಡ ಆಗುವುದಿಲ್ಲ. ಮನಸ್ಸು ಕೂಡ ಏನು ಮಾಡಕ್ಕಾಗುವುದಿಲ್ಲ. ಬುದ್ಧಿ ಅದು ಏನು ಮಾಡಕ್ಕಾಗುವುದಿಲ್ಲ. ಚೇತನ ವಸ್ತು, ಆತ್ಮ ವಸ್ತು ಅದ ಇರಲಾರದೆ. ಈಗ ದೇಹ ಇದ್ದಾಗ ಆತ್ಮ ಚೇತನ ಅದ್ರಾಗಿತ್ತಂದ್ರ ದೇಹ ವ್ಯವಹಾರ ಮಾಡಿತಲ್ಲದೆ ಆ ಚೇತನ ವಸ್ತು ಹೋತಂದ್ರ ವ್ಯವಹಾರಕತನ ದೇಹದಿಂದ ಆಗುದಿಲ್ಲ. ಆಗ ಜೀವನೆಂಬ ಕರ್ತನು ಕಾಣಬರ್ತಾನಲ್ಲ, ಅವನಲ್ಲಿ ಅರಿವಿದೆ, ಅಹಂ ಭಾವವಿದೆ. ನಾನು ಮಾಡುವವ, ಇದು ದೇಹ ನಾನು, ಈ ದೇಹ ನನ್ನದು, ಮನಸ್ಸು ನಾನು, ಬುದ್ಧಿ ನಾನು, ಅಹಂಕಾರ ನಾನು ಅಂತೇಳಿ ಈ ಜೀವ ಭಾವ ಬಂದಿದೆಯಲ್ಲ, ಅಹಂ ಭಾವವಿದೆ. ಹಾಗೆ ದೇಹಾದಿಗಳಲ್ಲಿ ಮಮತೆ ಇದೆ. ಈ ದೇಹ ನನ್ನದು, ಮಮತ್ವ ಬುದ್ಧಿ ಮೋಹ, ಇದು ನನ್ನದು, ಇದು ನಾನು ಅಂತೇಳಿ ಏನಿದೆ? ಮಮತೆ ಇದೆ. ಅವನೇ ಕರ್ಮಗಳ ಕರ್ತ, ಕಾರಯಿತ. ಹಾಗೆ
ಪ್ರೇರಕ, ಅವನೇ ಕರ್ಮ ಫಲಾಭಿಲಾಷಿ. ಹಾಗೆ ಫಲ ಭೋಗುವ ಒಂದು ಸಂದೇಹ, ಪರಸ್ಪರ ವಿರುದ್ಧ ಸ್ವರೂಪದ ದೇಹ, ಅಹಂಕಾರ ಮತ್ತು ಚೇತನಾತ್ಮರನ್ನ ಸಂಕರಗೊಳಿಸಿದಾಗ ಜೀವಾತ್ಮನ ಉದಯ ಅಲ್ಲವೇ? ಆ ಜೀವಾತ್ಮನ ಹೆಂಗಿದೆ? ಪರಸ್ಪರ ವಿರುದ್ಧ ಸ್ವರೂಪ ದೇಹ, ಅವನಿಗೆ ಬೇರೆ. ಇದೇನಿದೆ? ದೇಹ ಪಂಚ ಮಹಾಭೂತಗಳಿಂದ ಉತ್ಪತ್ತಿಯಾಗಿರುವ ಈ ದೇಹ ಅವ ಅಲ್ಲ. ನಾವೇನ್ ತಿಳ್ಕೊಂಡೇವೆ? ಅವನೇ ಇವನೇ ಅದು ಅಂತ ನಾವು ತಿಳ್ಕೊಂಡೇವಲ್ಲ. ಆ ದೇಹನ ಬೇರೆ, ಇವನೇ ಬೇರೆ. ದೇಹವೇ ಅವಾಗಿತ್ತು, ದೇಹ ಬಿಟ್ಟು ಹೋಗಬಾರದಾಗಿತ್ತು. ದೇಹ ಇದು ನಮ್ದಾಗಿದ್ರ ಅದೇ ನಾವಾಗಿದ್ದೀವ ಅಂದ್ರ ಆತ್ಮ ಸ್ವರೂಪ ಸದಾ ಇರ್ತತಲ್ಲ, ಅದರಂತೆ ದೇಹವು ಕೂಡ ಇರಬೇಕಾಗಿತ್ತು. ದೇಹ ಇರ್ತತೇನಿದು? ಮೊದಲೆಲ್ಲಿತ್ತ ಇಲ್ಲ. ಮಣ್ಣಿನ ಕಾಯ ಮಣ್ಣ ಕೂಡಿತಂದ್ರ ಮತ್ತ ಮಣ್ಣಾಕತ. ಮಣ್ಣಿನಿಂದ ತಾಯಿ ತಂದೆ ಉಂಡಿರುವ ಅನ್ನದ ರಸದಿಂದ ಆಗಿರುವ ಈ ದೇಹ ಅದು ಬೆಳೆದು ಮೊದಲ ಕೂಸಾಗಿ, ಹಸುಗೂಸಾಗಿ, ಯುವಕಾಗಿ, ಯೌವನಸ್ಥನಾಗಿ, ವೃದ್ಧಾವಸ್ಥಾಗಿ, ಮತ್ತ ಕ್ಷೀಣಾಗಿ ನಾಶಕತಲ್ಲ. ಅದು ನಾಶ ಆಗುವಂಥದ್ದು ಆತ್ಮ ಅಲ್ಲ. ಅದು ನಾಶವಾಗೋದಕ್ಕ ನಾವೇನಂತ ತಿಳ್ಕೊಂಡೇವೆ? ಇದು ನನ್ನದು, ಇದು ನಾನು ಅಂತ ತಿಳ್ಕೊಂಡೇವಲ್ಲ. ನಾಶವಾಗುವ ದೇಹ ಅದು ನಮ್ಮದು ಅಲ್ಲ, ಅದು ನಾವು ಕೂಡ ಅಲ್ಲ. ಇದನ್ನ ನಾವು ತಿಳ್ಕೊಂಡಾಗ ಅದಕ್ಕೇನಿದೆ? ಅದು ಪ್ರಾಕೃತಿಯ ವಿಕೃತಿಯಾದ ಅಹಂಕಾರ, ಅಜಡ ಆತ್ಮ, ಈ ಮೂವರನ್ನ ಒಂದೇ ಎಡೆಗೂಡಿಸುವ ತತ್ವ ಯಾವುದು? ಅದಕ್ಕ ಸಂಕರತೆಯನ್ನು ಉಂಟು ಮಾಡುವವರು ಯಾರು? ಜಡ ದೇಹ, ಪ್ರಾಕೃತಿಕ ವಿಕೃತಿಯಾದ ಅಹಂಕಾರ, ಅಜಡ ಆತ್ಮ, ಈ ಮೂರನ್ನ ಒಂದೇ ಎಡಗೂಡಿಸುವ ತತ್ವ ಯಾವುದು? ಸಂಕರತೆಗೆ ಹೇತು ಚೈತನ್ಯ ಘನ ದೇವನಲ್ಲ. ಯಾಕಂದ್ರ ಅವ ಜ್ಞಾನ ಘನನಾದರೂ ಇಚ್ಛೆ ಹಾಗೂ ಕ್ರಿಯೆಗಳಿಲ್ಲದವ. ಯಾರು? ಆ ಪ್ರಭು, ನಮ್ಮ ನಿಮ್ಮೆಲ್ಲರ ಆತ್ಮ ಸ್ವರೂಪ. ದೇಹ ಹಾಗೂ ಅಹಂಕಾರ ಜಡವಾದುದರಿಂದ ಅವು ಕೂಡ ಸಂಕರತ್ವಕ್ಕೆ ಕಾರಣವಾದವು. ಏನಿದೆ ಅದು? ಸ್ವಭಾವಸ್ತು ಪ್ರವರ್ತತೆ. ಅದಕ್ಕ ಆ ಮಾತನ್ನ ಹೇಳ್ಯಾರ. ಅದಕ್ಕ ಇಂಥ ಶ್ರುತಿ ವಚನದಂತೆ ಜೀವನ ಉದಯಕ್ಕೆ ಅಂದರೆ ಜಡ ಅಜಡ ಸಮ್ಮಿಶ್ರಣಕ್ಕೆ ಸ್ವಭಾವವೇ ಮೂಲ ಕಾರಣ. ಅದಕ್ಕ ಸಂಬಂಧ ಇದೆ ಅಂತ ನಾವು ತಿಳ್ಕೊಂಡೇವಲ್ಲ. ಅದೇನಿದೆ? ಸ್ವಭಾವವೇ. ಆ ಸ್ವಭಾವಕ್ಕ ಮೂಲ ಕಾರಣ ಅದ್ಯಾವುದು? ಅಜ್ಞಾನ, ಅವಿದ್ಯೆ, ಪ್ರಕೃತಿ, ತಮ, ಮಾಯೆ. ಇವು ಸ್ವಭಾವದ ಭಿನ್ನ ಭಿನ್ನ ನಾಮಗಳು. ನಾಮಗಳಂದ್ರೆ ಹೆಸರುಗಳು. ಅದೇನಿದೆ? ಮೂಲ ಕಾರಣ ಅಜ್ಞಾನ, ಅಜ್ಞಾನದಿಂದ ಅವಿದ್ಯೆ, ಅವಿದ್ಯೆಯಿಂದ ಪ್ರಕೃತಿ, ಪ್ರಕೃತಿಯಿಂದ ತಮ, ತಮಯಿಂದ ಮಾಯೆ. ಇವೆಲ್ಲವೂ ಕೂಡ ಏನದವ? ಸ್ವಭಾವದ ಭಿನ್ನ ಭಿನ್ನ ಅಂದ್ರ ಬೇರೆ ಬೇರೆ ಹೆಸರುಗಳು. ಅಸತ್ವಾಪಾದಕ ಆವರಣ ಹಾಗೂ ಅಭಾನಾಪಾದಕ ಆವರಣ, ಈ ಎರಡು ಏನದವು? ಅವಿದ್ಯೆಯ ಎರಡು ಅಂಗಗಳು. ಆತ್ಮನ ಸಮೀಪದಲ್ಲಿದ್ದುಕೊಂಡು ಅದನ್ನ ಮರವೆ ಮಾಡಿ ಆತ್ಮ ಇಲ್ಲ ನಾವೇ ಅಂತೇಳಿ ತೋರಿಸಿಕೊಡ್ತಾವಲ್ಲ, ಈ ಅವಿದ್ಯೆ, ಅಜ್ಞಾನ, ಅಭಾನಾಪಾದಕ ಆವರಣ ಮತ್ತು ಅಸತ್ವಾಪಾದಕ ಆವರಣ. ಮೊದಲನೇ ಆವರಣದಿಂದ ದೇವನು ಇಲ್ಲೆಂಬ ನಾಸ್ತಿಕ ಭಾವನೆಯನ್ನ ಹುಟ್ಟಿಸುತ್ತದೆ. ದೇವನ ಸಾನ್ನಿಧ್ಯದಲ್ಲಿದ್ದುಕೊಂಡು ದೇವನನ್ನ ಇಲ್ಲಂತ ಹೇಳಿ ನನ್ನಿಂದ ಆಗಿದೆ, ನಾನೇ ಆಗಿದೆ ಅಂತೇಳಿ ಏನ್ ಮಾಡ್ತದದು? ಅಭಾನಾಪಾದಕ ಆವರಣ ತೋರಿಸ್ತಾ ಇದೆ. ಎರಡನೇ ಆವರಣ, ದೇವನಿದ್ದರೆ ಕಾಣುತ್ತಿದ್ದ, ಕಾಣ್ತಾ ಇಲ್ಲ. ದೇವ ಇದ್ರೆ ಕಣ್ಣಿಗೆ ಕಾಣಬೇಕಾಗಿತ್ತಲ್ಲ, ಯಾಕೆ ಕಾಣುತ್ತಾ ಇಲ್ಲ? ಅದಕ್ಕ ಆವರಣದಿಂದ ದೇವನಿದ್ದರೆ ಕಾಣುತ್ತಿದ್ದ, ಕಾಣುವುದಿಲ್ಲ. ಆದ್ದರಿಂದ ಇಲ್ಲ ಎಂಬ ಭಾವನೆಯನ್ನ ಉಂಟು ಮಾಡ್ತಾ ಇದೆಯಲ್ಲ,
ಅಪಾನಾಪಾದಕ ಆವರಣ, ಅಸತ್ವಾಪಾದಕ ಆವರಣ. ಈ ಎರಡು ಕೊಳ್ಳ ಅವಿದ್ಯೆ ಆತ್ಮ ದೇವನನ್ನ ಪೂರ್ಣವಾಗಿ ಮರೆ ಮಾಡುತ್ತವೆ. ಮರೆವ ನಮ್ಮ ಆತ್ಮ ಸ್ವರೂಪನನ್ನ ಇದ್ದ ಆತ್ಮ ಅವನಿಂದ ಎಲ್ಲವೂ ಕೂಡ ಆಗಿರುವ, ತೋರುವ, ಬೆಳಗುವ, ವ್ಯವಹಾರ ಮಾಡುವ ಅವನನ್ನ ಅವನ ಸಾನ್ನಿಧ್ಯದಲ್ಲಿ ಇಟ್ಟುಕೊಂಡು ಅವನನ್ನ ಮುಚ್ಚಿದಂತೆ ಕಾಣದಂತೆ ಮಾಡಿರುವ ಅಸತ್ವಾಪಾದಕ ಆವರಣ, ಅಪಾನಾಪಾದಕ ಆವರಣ. ಮರೆವಂದ್ರ ಆ ದೇವನನ್ನ ಪೂರ್ಣವಾಗಿ ಮರೆ ಮಾಡ್ತಾ ಇದೆಯಲ್ಲ. ಬಳಿಕ ವಿಕ್ಷೇಪವು ತಲೆದೋರಿ ಅಹಂ ಕರ್ತ, ಅಹಂ ಭೋಕ್ತೃ ಎಂಬ ದ್ವಿವಿಧ ಭಾವನೆಗಳನ್ನ ಹೊಂದಿದ ಜೀವನ ಉದಯಕ್ಕೆ ಕಾರಣವಾಗಿವೆ. ಇದನ್ನೇನು ತಿಳ್ಕೊರೋ. ಇನ್ನೊಂದು ವಿಧದಿಂದ ವಿವರಿಸಬಹುದು. ಸ್ವಭಾವ ರೂಪ ಮಾಯೆ. ಈ ಮಾಯೆ ಏನಿದೆ ಸ್ವಭಾವ ರೂಪ ಅಂತ. ಆಣವ ಮಲವಾಗಿ ದೇವನ ಪರಿಪೂರ್ಣತೆಯನ್ನ ಮರೆಸಿ, ಈ ಮಾಯೆ ಏನ್ ಮಾಡಿದೆ? ಆಣವ ಮಲವಾಗಿ ದೇವನ ಪರಿಪೂರ್ಣತೆಯನ್ನ ಮರೆಸಿ ಅನುಭಾವನೆಯ ಹುಟ್ಟಿಸ್ತಾ ಇದೆ ಈ ಆಣವ ಮಲ. ಮಾಯಾ ಮಲವಾಗಿ ದೇವನ ನಿತ್ಯ ತೃಪ್ತಿ ಲಕ್ಷಣವನ್ನ ಆವರಿಸಿ ವಿಷಯ ಸುಖವೇ ಸತ್ಯವೆಂಬ ವ್ಯಾಮೋಹವನ್ನ ಹುಟ್ಟಿಸುತ್ತಿದೆ. ಕಾರ್ಮಿಕ ಮಲವಾಗಿ ದೇವನ ಸ್ವತಂತ್ರಾಸ್ತಿತ್ವ ಮರೆಸಿ ಕರ್ಮದಿಂದಲೇ ಸುಖವೆಂಬ ಭ್ರಮೆಯನ್ನ ಹುಟ್ಟಿಸುತ್ತದೆ. ಈ ಮೂರು ಮಲಗಳ ಮಧ್ಯದಿಂದ ಆವಿರ್ಭವಿಸಿದ ಅಹಂಭಾವ ವಿಶಿಷ್ಟ ಚೈತನ್ಯ ಛಾಯೆಯೇ ಜೀವಾತ್ಮ. ಇದನ್ನ ತಿಳ್ಕೊರೋ. ಇಂದು ವಿಶ್ವಾತ್ಮನು ನಿರಂಜನನಾದುದರಿಂದ ಜೀವಲೋಕದ ಸೃಷ್ಟಾರನಲ್ಲ, ಅವ ಪರಮಾತ್ಮ. ಅವನಿಗೆ ಜೀವಿಗಳು ಆಚರಿಸುವ ಕರ್ಮಗಳ ಸಂಬಂಧ ಇಲ್ಲ, ದೇಹದ ಸಂಬಂಧ ಇಲ್ಲ, ಇಂದ್ರಿಯಗಳ ಸಂಬಂಧ ಇಲ್ಲ. ದೇಹವು ಜಡವಾಗಿದೆ, ಇಂದ್ರಿಯಗಳು ಜಡವಾಗಿವೆ. ಕರ್ಮಕ್ಕೆ ಸಾಧನವಾಗಬಲ್ಲನೆ ವಿನಃ ಕರ್ಮ ಕರ್ತೃತ್ವವು ಅವುಗಳಿಗೆ ಸಂಬಂಧಿಸಿರುವುದಿಲ್ಲ. ದೇವ ಅಂತ ದೇವ ಈ ದೇಹ ಎರಡನ್ನ ಅಹಂಭಾವವೆಂಬ ಸೂತ್ರದಿಂದ ಸಂಕರಗೊಳಿಸುವ ಅವಿದ್ಯೆ ಜೀವಾತ್ಮನಿಗೆ ಜನ್ಮ ಈತಾಗಿದೆ. ಈ ಜೀವಾತ್ಮನಿಗೆ ಜೀವ ಕೊಟ್ಟಿದ್ದು ಯಾವುದು ಅಂತಂದ್ರೆ ಮೂರು ಮಲಗಳಿಂದ ಆಣವ ಮಲವಾಗಿ, ಅಣುವವಾಗಿ, ಆಣವ ಮಲ, ಇವೇನು ಮಲಗಳೇನದವಲ್ಲ, ಇಂಥ ಮಲಗಳದಿಂದ ಈ ಜೀವನಿಗೆ ಏನಾಗಿದೆ? ವಿಶಿಷ್ಟ ಚೈತನ್ಯ ಛಾಯೆಯೇ ಜೀವಾತ್ಮನಾಗಿದೆ. ಅದಕ್ಕ ಮಾಯೆಯು ಆಣವ ಮಲವಾಗಿ ದೇವನ ಪೂರ್ಣತೆಯನ್ನ ಮರೆಸಿ ಅನುಭಾವನೆಯನ್ನ ಹುಟ್ಟಿಸಿದೆಯಲ್ಲ. ಮಾಯೆ ಮಲವಾಗಿ ದೇವನ ತೃಪ್ತಿ ಲಕ್ಷಣವನ್ನ ಆವರಿಸಿ ವಿಷಯ ಸುಖವೇ ಸತ್ಯವೆಂಬ ವ್ಯಾಮೋಹವ ಹುಟ್ಟಿಸಿದೆಯಲ್ಲ. ಕಾರ್ಮಿಕ ಮಲವಾಗಿ ದೇವನ ಸ್ವತಂತ್ರಾಸ್ತಿತ್ವ ಮರೆಸಿ ಕರ್ಮದಿಂದ ಸುಖವೆಂಬ ಭ್ರಮೆಯನ್ನ ಹುಟ್ಟಿಸಿದೆಯಲ್ಲ. ಈ ಮೂರು ಮಲಗಳ ಮಧ್ಯದಿಂದ ಆವಿರ್ಭವಿಸಿದ ಅಹಂಭಾವ ವಿಶಿಷ್ಟ ಚೈತನ್ಯ ಛಾಯೆಯೇ ಜೀವಾತ್ಮ ಅಂತ ತಿಳ್ಕೋರು. ಅದಕ್ಕ ವಿಶ್ವಾತ್ಮ ನಿರಂಜನನಾದುದರಿಂದ ಜೀವಲೋಕದ ಆತ್ಮ ಸೃಷ್ಟಾರನಲ್ಲ. ಅವನಿಗೇನಿಲ್ಲ? ಜೀವಿಗಳು ಆಚರಿಸುವ ಕರ್ಮಗಳ ಸಂಬಂಧ ಕೂಡ ಇಲ್ಲ, ದೇಹದ ಸಂಬಂಧ ಇಲ್ಲ, ಇಂದ್ರಿಯಗಳ ಸಂಬಂಧ ಇಲ್ಲ. ಇವು ಯಾಕ? ಜಡ ಆಗ್ಯಾವ. ಇವು ಕರ್ಮಕ್ಕೆ ಸಾಧನವಾಗಬಲ್ಲವೇ ವಿನಃ ಕರ್ಮ ಕರ್ತೃತ್ವಗಳು ಅವುಗಳಿಗೆ ಸಂಬಂಧಿಸಿಲ್ಲಪ್ಪ. ಅದಕ್ಕ ದೇಹ ಈ ದೇಹ ಎರಡನ್ನ ಅಹಂಭಾವವೆಂಬ ಸೂತ್ರದಿಂದ ಸಂಕರಗೊಳಿಸುವ ಅವಿದ್ಯೆ ಏನಾಗಿದೆ? ಜೀವಾತ್ಮನಿಗೆ ಜನ್ಮ ಕೊಡ್ತಾ ಇದೆಯಲ್ಲ. ಆ ಜೀವವೇ ಕರ್ಮಗಳ ಸೃಷ್ಟಾರ, ಕರ್ಮ ಫಲ ಭೋಗ್ತಾರ. ಅದಕ್ಕ ಅಜ್ಞಾನಿಗಳು ಆತ್ಮನ ಮರೆತು ಸಂಸಾರದಲ್ಲಿ ಮೋಹಿತರಾಗ್ಯಾರು. ಇವ್ರೇನಾಗ್ಯಾರ?
ಸಂಸಾರದಲ್ಲಿ ಮೋಹಿತರಾಗಿ ಇದು ಸತ್ಯ ಅಂತ ತಿಳ್ಕೊಂಡು ಏನಾಗ್ಯಾರ ಇದುವೇ ಸತ್ಯ, ಇದರಿಂದ ಸುಖ, ಎಷ್ಟೇ ದುಃಖ ಆದರೂ ಕೂಡ ದುಃಖದಲ್ಲಿ ಸುಖ ಆಯ್ತಂತೇಳಿ ಅದರಲ್ಲಿ ಮೈ ಮರೆತು ಕುಳಿತುಕೊಂಡಾರಲ್ಲ, ಇದುವೇ ಜೀವನ. ಅದಕ್ಕ ನ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಆತ್ಮನೋ ಜನರಿಗೆ ಕರ್ತೃತ್ವವನ್ನಾಗಲಿ ಕರ್ಮಗಳನ್ನಾಗಲಿ ಕರ್ಮ ಫಲ ಸಂಬಂಧಗಳನ್ನಾಗಲಿ ಸೃಷ್ಟಿಸಿರುವುದಿಲ್ಲ. ಆದರೆ ಪ್ರಕೃತಿಯೇ ಅವಿದ್ಯಾರೂಪವಾದ ಪ್ರಕೃತಿ ಇದನ್ನ ಸ್ವಭಾವ ಅಂತೂ ಕೂಡ ತಿಳಿದುಕೊಂಡೇವಲ್ಲ, ಅಂದ್ರ ವಾಸನೆಗಳು ಪ್ರವರ್ತಿಸುತ್ತವೆ. ನಾವು ಮಾಡಿದ ಅನಂತ ಜನ್ಮಗಳಲ್ಲಿ ಇರತಕ್ಕಂಥ ಈ ಕರ್ಮಗಳ ವಾಸನೆ ಏನಿದೆಯಲ್ಲ ಅದು ಪ್ರವರ್ತನೆ ಮಾಡ್ತಾ ಇದೆ. ಒಂದು ಬಿಳಿಯ ಕಾಗದ ಇದೆ, ಕಾಗದ ಬಿಳಿ ಇದೆ, ಆ ಕಾಗದದಲ್ಲಿ ನಾವು ಏನು ಬರೆದಿಲ್ಲ ಖರೆ, ಅದರಲ್ಲಿ ನಾವು ಪರಮಾತ್ಮನ ಹೆಸರನ್ನ ಬರೆಯಬಹುದು. ಬರೀ ಕಾಗದ ಇತ್ತಂದ್ರೆ ಬಿಳಿ ಕಾಗದ ಇತ್ತಂದ್ರ ಏನಾದರೂ ಬರೆಯಬಹುದು, ಪರಮಾತ್ಮನ ಹೆಸರಾದರೂ ಬರೆಯಬಹುದು, ಏನಾದರೂ ಬರೆಯಬಹುದು. ಅಥವಾ ಇತರರನ್ನು ಕೂಡ ದೂಷಿಸಲು ಆ ಕಾಗದವನ್ನ ಉಪಯೋಗಿಸಬಹುದು. ಆದರೆ ಬಿಳಿ ಹಾಳೆಯಾದರೂ ನಿರ್ಲಿಪ್ತ ವಸ್ತು, ಯಾವ ವಸ್ತು ಅದರಲ್ಲಿ ಇಲ್ಲ, ಅದು ನಿರ್ಲಿಪ್ತ ವಸ್ತು. ನಾವು ಅದನ್ನ ಉಪಯೋಗಿಸುವ ಬಗೆಯಿಂದ ಅದು ಲೇಪಿಸಲ್ಪಡುವುದಿಲ್ಲ. ನಾವು ಆ ಕಾಗದ ತಗೊಂಡು ಅದರ ಮ್ಯಾಗ ಏನಾದರೂ ಒಂದು ವಿಷಯ ಬರದೆ ಬಂದಾಗ ಅದನ್ನ ನಾವೇನ್ ಮಾಡ್ತೇವೆ, ಉಪಯೋಗ ಮಾಡ್ತೇವಲ್ಲ. ನಮ್ಮ ಸ್ವಭಾವಗಳಿಗೆ ತಕ್ಕಂತೆ ನಾವು ಪ್ರವರ್ತಿಸುತ್ತೇವಲ್ಲ, ಕರ್ಮಗಳನ್ನ ಮಾಡ್ತೇವೆ. ಅದು ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳನ್ನ ನಮ್ಮಿಂದ ಮಾಡಿಸ್ತದೆ ಅಲ್ಲ. ಸ್ವಭಾವವನ್ನ ಮಾರ್ಪಡಿಸುವುದು ಅಷ್ಟು ಸುಲಭವಾದ ಕೆಲಸವೇನು ಅಲ್ಲ. ಆದರೆ ಒಂದು ಒಳ್ಳೆಯ ಅಭ್ಯಾಸವನ್ನ ರೂಢಿಸಿಕೊಂಡು ನಮ್ಮ ಹಳೆಯ ದುರಭ್ಯಾಸವನ್ನ ಬಿಟ್ಟು ಬಿಡಲು ಕೂಡ ಸಾಧ್ಯ ಇದೆ. ಈ ಜೀವನದಲ್ಲಿ ನಮಗ ದುರಾದೃಷ್ಟದಿಂದ ಕೆಟ್ಟ ಕರ್ಮಗಳನ್ನ ಮಾಡ್ತಾ ಇದ್ವಿ ಅಂದ್ರೆ ಅವುಗಳನ್ನ ಬಿಡಿಸಿಕೊಂಡು ಒಳ್ಳೆಯ ದುರಭ್ಯಾಸವನ್ನ ಬಿಡಲು ಕೂಡ ಸಾಧ್ಯ ಐತಂತ. ಇದು ನನ್ನ ಸ್ವಭಾವವೇ, ಹೀಗೆ ಅದನ್ನ ಬದಲಾಯಿಸಲು ಕೂಡ ಸಾಧ್ಯ ಇಲ್ಲ ಅಂತ ಹೇಳಕೊಡು, ಬದಲು ಮಾಡಬಹುದು. ಪ್ರಾರಬ್ಧ ಕರ್ಮಮಂ ದೈವಿಕದ ಲೀಲೆಯಂ ತೋರುವ ದೃಷ್ಟ ವಿಧಿ ಎಂಬ ಬೆಸುರುಗಳಿಂ ಆರು ಮಳೆವರೆಲ್ಲವುಗಳ ವೇಗಗಳ ಪೌರುಷವು ನವಸತ್ವ ಮಂಕುತಿಮ್ಮ. ನಾವು ನಮ್ಮ ಪ್ರಾರಬ್ಧವನ್ನ ಅನುಭವಿಸಲೇಬೇಕು. ಪ್ರಾರಬ್ಧವೆಂಬ ತಾಯಿ ಯಾವ ಹೊತ್ತಿನಲ್ಲಿ ಯಾವ ರೀತಿಯಾಗಿ ಉಣಿಸ್ತಾಳಲ್ಲ, ಹಾಗೆ ಉಣಿಸಿದಂತೆ ನಾವೆಲ್ಲರೂ ಅನುಭವಿಸಲೇಬೇಕು, ಉಣ್ಣಬೇಕು. ಅದು ದೇವರ ಆಟ, ಅದು ವಿಧಿ ಅದೃಷ್ಟ ಎಂಬ ಹೆಸರುಗಳಿಂದ ಗುರುತಿಸಲ್ಪಡುತ್ತದೆ ಅಲ್ಲ. ಅದು ಯಾವಾಗ ನಮ್ಮನ್ನ ಹೇಗೆ ಬರುತ್ತದೆ ಎಂಬುದನ್ನ ಯಾರು ಮುಂಚೆ ತಿಳಿಯಲಾರರು. ಯಾರೇ ಆಗಿರ್ಲಿ ಅದು ಬಂದೈತಂದಾಗ ಯಾರಿಗೂ ಗೊತ್ತಾಗುವುದಿಲ್ಲ. ಜ್ಞಾನಿಯರ ಇರ್ಲಿ ಅಜ್ಞಾನಿಯರ ಇರ್ಲಿ, ಜೀವ ಭಾವ ಇರ್ಲಿ ಜಡ ಭಾವರ ಇರ್ಲಿ, ಯಾವಿದ್ದರೂ ಕೂಡ ಆ ಪ್ರಾರಬ್ಧ ಯಾವ ಹೊತ್ತಿನಲ್ಲಿ ಏನು ಉಣಿಸ್ತೈತೋ ಅದರ ಮುಂಚೆ ಯಾರಿಗೂ ಗೊತ್ತಾಗುವುದಿಲ್ಲ. ಆದರೆ ಅವುಗಳನ್ನು ಎದುರಿಸಲು ಪರಮಾತ್ಮನು ಮನುಷ್ಯ ಜೀವಿಗೆ ವಿವೇಕ ಪೌರುಷವನ್ನ ಕೊಟ್ಟಾನಂತ. ಆ ಪ್ರಾರಬ್ಧ ಕರ್ಮವನ್ನ ಎದುರಿಸಲು ಪೌರುಷತ್ವವನ್ನ ಮನುಷ್ಯನಿಗೆ ಮಾತ್ರ ಕೊಟ್ಟಾನಂತ. ಇವುಗಳ ಸಹಾಯದಿಂದ ಅವ ಏನ್ ಮಾಡ್ಬೇಕು, ಅವನ ವಿಧಿಯನ್ನ ಎದುರಿಸಬೇಕು. ಸಿರಿ ಸೊಬಗುಗಳ ಬೆದಕು, ಕಳೆ ಬಲುಮೆಗಳ ಬೆದಕು, ಪರಬೊಮ್ಮ ನಾಟಕದ ವೇಷ ಚೇಷ್ಟೆಗಳು, ಅರಸುತಿಹ ಜೀವ ನಾಯಕನು ನಾಯಕಿಯವನ ಕೆರಳಿಸುವ ಮೋಹ ರುಚಿ ಮಂಕುತಿಮ್ಮ. ಮನುಷ್ಯ ಜೀವಿಯು ಈ ಪ್ರಪಂಚದಲ್ಲಿ ಏನ್ ಮಾಡ್ಯಾನ, ಐಶ್ವರ್ಯ, ಛಲವು, ಸ್ನೇಹ ಮತ್ತು ಪೌರುಷಗಳನ್ನ ಹುಡುಕಿಕೊಂಡು ಹೋಗುತ್ತಾ ಇದ್ದಾನೆ. ಇವು ಪರಮಾತ್ಮನ ನಾಟಕದ ವೇಷ ಮತ್ತು ಚೇಷ್ಟೆಗಳು.
ಈ ಜಗತ್ತನ್ನೋದ ಒಂದು ನಾಟಕ ಅಂತ. ಈ ನಾಟಕ ಪ್ರಪಂಚದೊಳಗ ನಾವೆಲ್ಲರೂ ಬಂದೇ ಬಂದಾಗ ಈ ರೀತಿಯಾಗಿ ಹುಡುಕಿಕೊಂಡು ಹೋಗುತ್ತಿರುವ ಜೀವವೇ ಈ ನಾಟಕದ ನಾಯಕ, ಪಾತ್ರಧಾರಿ. ಆ ನಾಟಕ ಮಾಡಲಿಕ್ಕೆ ಬಂದಂತ ಪಾತ್ರಧಾರಿಗಳಂತ ಅವನನ್ನ ಕೆರಳಿಸುವ ಮೋಹ ಮತ್ತು ರುಚಿಗಳೇ ಈ ನಾಟಕದ ನಾಯಕಿಯರ ಪಾತ್ರಧಾರಿಯಾದ ಪ್ರಕೃತಿ. ನಾಟಕ ಈ ಮಾಯೆ ಪ್ರಕೃತಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರ ಈ ನಾಟಕದ ನಾಯಕಿಯಾಗಿ ಪಾತ್ರಧಾರಿಯಾದ ಮಾಡುವ ಈ ಪ್ರಕೃತಿ ಸಹಜವಾಗಿರುವ ಕೆಟ್ಟ ಸ್ವಭಾವಗಳನ್ನ ಆಚೆ ದೂಡಿ ಹೋಗಲಾಡಿಸಿ ಅವುಗಳ ಸ್ಥಳದಲ್ಲಿ ಉತ್ತಮವಾಗಿರುವ ಅಭ್ಯಾಸಗಳನ್ನ ರೂಢಿಸಿಕೊಳ್ಳುವುದರಲ್ಲಿ ಇದೇ ನರನ ಮಹಿಮೆ. ನರ ಈ ದೇಹವನ್ನ ಧಾರಣ ಮಾಡಿಕೊಂಡು ವಿಚಾರವನ್ನ ಮಾಡುವ ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಈ ಮನುಷ್ಯನಾಗಿ ಬಂದು ಇದೇನಿದೆ ಇದು ನರನ ಮಹಿಮೆ. ಅಭ್ಯಾಸಗಳನ್ನ ರೂಢಿಕೊಳ್ಳಿಸುವುದರಲ್ಲಿ ಇದು ನರನ ಮಹಿಮೆ. ಇದು ಇತರ ಜಂತು ಮತ್ತು ಕೀಟಗಳಿಗೆ ಸಾಧ್ಯ ಆಗುವುದಿಲ್ಲ. ಮನುಷ್ಯ ಜನ್ಮವನ್ನ ಬಿಟ್ಟು ಇನ್ನುಳಿದ ದೇಹಗಳಲ್ಲಿ ವಿಚಾರ ಮಾಡುವ ಶಕ್ತಿ ಸಾಮರ್ಥ್ಯ ಇರುವುದಿಲ್ಲ. ಒಂದು ಸಲ ಸೋತರೆ ಪುನಃ ಮತ್ತೆ ಮತ್ತೆ ಅಭ್ಯಾಸ ಮಾಡಿಕೊಳ್ಳುವುದರಿಂದ ನಾವೇನ್ ಮಾಡಬಹುದು, ಅದನ್ನ ಸಾಧಿಸಬಹುದು. ಈ ನಾಟಕ ರಂಗದಲ್ಲಿ ಬಂದೇ ಬಂದಾಗ ಸೋಲು ಗೆಲುವು ಸಹಜವಲ್ಲ. ಅದನ್ನೇನ್ ಮಾಡ್ಬೇಕು, ಪ್ರಯತ್ನ ಮಾಡಿ ಅದನ್ನ ಸಾಧನೆ ಮಾಡಬಹುದು. ಪರಮಾತ್ಮ ಏನ್ ಮಾಡ್ಯಾನ, ನರನಿಗೆ ಇಷ್ಟು ಮಾತ್ರ ಅವಕಾಶವನ್ನ ಕೊಟ್ಟಾನಲ್ಲ, ಬಿತ್ತಿದಂತೆ ಬೆಳೆ. ನಾವು ಯಾವ ಭೂಮಿಗೆ, ಫಲವತ್ತಾದ ಭೂಮಿಗೆ ಯಾವ ಬೀಜಗಳನ್ನ ಬಿತ್ತದೇವಲ್ಲ ಅಂತ ಬಿತ್ತಿದ ಆಸುರ ಗುಣಗಳನ್ನ ಬಿತ್ತಿದೀವಿ ಅಂದ್ರ ಆಸುರ ಗುಣಗಳ ಬಿತ್ತನೆ ಬೆಳೆ. ಸ್ವಾಭಾವಿಕ ಸತ್ವ ಗುಣದಿಂದ ಬಿತ್ತಿದ ಬೆಳೆ ಸಾತ್ವಿಕ ಗುಣದ ಬೆಳೆ. ಇವು ನಾವು ಯಾವುದು ಬಿತ್ಯವನ್ನ ಬಿತ್ತಿದಂತೆ ಬೆಳೆ ಅಂತ. ಇದು ಅವನ ನಿಯಮ. ನಾವು ಹೇಗೆ ನಡೆದುಕೊಂಡರೆ ಅದೇ ರೀತಿ ನಮಗೆ ಫಲವನ್ನ ಬರುವಂತೆ ಅವನು ಗೊತ್ತುಪಡಿಸಿ ಇಟ್ಟಾನಂತ. ಯಾರು? ಆ ಪರಮಾತ್ಮ. ಇಟ್ಟಾಗ ಅದಕ್ಕ ನಮ್ಮ ಸ್ವಭಾವ ಇದ್ದಾಗ ಏನ್ ಮಾಡ್ಬೇಕು, ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತದೆ. ಹೇ ಅರ್ಜುನ, ಇದನ್ನ ನೀ ತಿಳಿದುಕೊಂಡು ನೀ ಯಾವ ಬೀಜಗಳನ್ನ ಬಿತ್ತಿಯಲ್ಲಪ್ಪ ಅದರಂತೆ ನಿನಗೂ ಫಲ ಅಂತ ಹೇಳಿದಾರ. ಅಂತ ಬಿತ್ತಿದ ಫಲ ಬೀಜ ಯಾವುದು ಅನ್ನೋದನ್ನ ನಾವು ಚೆನ್ನಾಗಿ ತಿಳಿದುಕೊಂಡು ಈ ನಾಟಕ ರಂಗದಲ್ಲಿ ಈ ಸಂಸಾರವೆಂಬ ವ್ಯವಹಾರದೊಳಗ ನಾವು ಬಂದೇ ಬಂದಾಗ ಅದನ್ನ ಸಾರ ವಿಚಾರ ಮಾಡಿಕೊಂಡು ನಾವು ತಿಳಿದಾಗ ನಮಗೆ ಯಾವ ಬೆಳೆಗಳು ಯಾವ ಫಲಗಳು ನಮಗ್ ಸಿಗುತ್ತಾವ. ಆತ್ಮ ಮಾಡುವವನು ಅಲ್ಲ, ಮಾಡಿಸುವವನು ಅಲ್ಲ. ಅದನ್ನ ನೀನು ಇದನ್ನ ಚೆನ್ನಾಗಿ ತಿಳಿದುಕೊಂಡು ನೀನು ಅದರಲ್ಲಿ ಪ್ರವರ್ತನಾಗಿ ಯಾವುದು ಸತ್ಯವೋ ಯಾವುದು ಅಸತ್ಯವೋ ಅನ್ನುವ ವಿಚಾರವನ್ನ ಮಾಡಿ ಅಂತ ತಿಳಿಯುವ ಶಕ್ತಿ ಆ ಸದ್ಗುರುನಾಥ ಶ್ರೀ ಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲಿ ಅಂತೇಳಿ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರಿಂದಲೇ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶಿವಸ್ವರೂಪಿಗಳೇ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.